ಬೇರೆ ಬಂಗಾರಿ ಏಟಾಯ್ತಾ ಬಂಗಾರಿ ಲೇಟ್ ಆಯ್ತಾ ನೋಡಿ ಏಟಾಯ್ತಮ್ಮ ಅಯ್ಯೋ ಶಿಟ್. ಬಂಗಾರಿನಾ? ಯಾರೇ ಅದು ಬಂಗಾರಿ? ನೀನೇ ನನ್ ಬಂಗಾರಿ. ಯಾಕೆ ನಂಗ್ ಮರ್ತು ಬಿಟ್ಟಿಯ ನೀನು ಬಂಗಾರಿ? ನಾನ್ ಬಂಗಾರಿ ಅಲ್ಲ, ನಾನು ಚೋಟು. ಸ್ವಾತಿ ಏನು ಮಾತಾಡ್ತಿದ್ರಲ್ಲ, ನಂಗ್ ಭಯ ಆಗ್ತದೆ. ಯಾರಾದ್ರೂ ಇದ್ದೀರಾ? ಬಂಗಾರಿ ಕಿಸ್ಬೇಡ ಬಂಗಾರಿ ಕಿಸ್ಬೇಡ. ಅದೇ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದೆ. ನನ್ನ ಬಿಟ್ಟು ಹೋಗಿ ಹೇಗೆ ಮನ್ಸು ಬಂತು ನಿಂಗೆ ಬಂಗಾರಿ? ಯಾಕೆ ಬಿಟ್ಟು ಹೋದೆ ಹೇಳೋ? ನನಗ್ ಹಳೆದೆಲ್ಲ ಇವಾಗ್ಲೇ ನೆನ್ಪೋಗ್ಬೇಕಾ? ಯಾವಾಗ್ಲೂ ಬೈತಿರ್ತಿದ್ರು, ಬಂಗಾರಿ ಅಂತಿದಾರೆ. ಏನಪ್ಪ ಮಾಡ್ಲಿ? ನಿನ್ ಮದುವೆ ಆಗಿದ್ಯಾ? ನಿನ್ ಮದುವೆ ಆಗಿದ್ದೀರ? ನನ್ನ ಬಿಟ್ಟು ಬೇರೆಯವ್ರ ಮದುವೆ ಯಾಕೆ ಹೇಗೆ ಮನ್ಸು ಬಂತು ನಿನ್ಗೆ? ಅದ್ ಯಾಕೆ ಮದುವೆ ಆಗಿ ಬಂಗಾರಿ? ಯಾಕೆ ಮದುವೆ ಆದತ್ತೆ ಹೇಳ್ಬೇಕು? ಬೇರೆ ಯಾರು ಬರ ಪಟಾಸಲ ಹೇಗಾದ್ರೂ ಮನ್ ಮೇಲೆ ಹೋಗ್ಬೇಕಲ್ಲ. ನಾವೇ ಮೇಲೆ ಹೋಗ್ಬೇಕು. ಚೆನ್ನಾಗಿದೆ ನಾವು ಬೇಡ ಬಂಸಾರ ದೂರ ಆಗಿ. ಬಂಗಾರಿ ನಾನು ದೂರ ಹೋಗ್ಬೇಕು. ಬಂಗಾರಿ ದೇವಲ್ಲಿ ಪಪ್ಪಿ ಕೊಟ್ಟು ನಿನ್ ಗಂಡ ಇದು ಅದ್ಕೊಳ್ಳಲ್ಲ. ಎಷ್ಟಾದ್ರು ನೀನ್ ನನ್ ಬಂಗಾರಿ ಅಲ್ವಾ? ಪಪ್ಪಿ ಕೊಟ್ಟು ಹಿಂಗಪ್ಪ ಮೇಲೆ ಹೋಗೋದು ಹೇಳ್ರ ಮೇಲೆ. ಅಯ್ಯೋ ನೀವೆಲ್ಲಾರು ಹೋಗಿರೋ ರಾಗಿಣಿ ತಾತ. ಬಾಮ್ಮ ಇಲ್ಲಿ. ಏನ್ ತಾತ ಫುಲ್ ಖುಷಿಯಾಗಿದ್ಯಾ? ಇವತ್ತು ನನಗೆ ಪಾಯಸ ಕುಡಿಬೇಕು ಅಂತ ಅನಿಸ್ತಾ ಇದೆ. ಯಾವ ಖುಷಿಗೆ ತಾತ? ಇಲ್ಲಿ ಬೇರೆ ಹಾಸ್ಪಿಟಲ್ ತುಂಬಾ ದೂರ ಇದೆ. ನೀವೇನೇನ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ. ನನ್ ಮನ್ಸಿನ ಖುಷಿ ನಾನು ಹೇಳ್ಕೊಂಡ್ರೆ ನೀನ್ ಏನೋ ಹೇಳ್ತಾ ಇದೀಯ ಬೇರೆ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ವಂಶಿ ಸ್ವಾತಿ ಅಮ್ಮಂಗೆ ಹರಕೆ ತೀರ್ಸೋದಕ್ಕೆ ಹೆಲ್ಪ್ ಮಾಡಿ ಸ್ವಾತಿ ಮತ್ತೆ ವಂಶಿ ದಿನ ಸ್ವಲ್ಪ ಹತ್ರ ಆಗ್ತಿದಾರೆ. ಇದೇ ತಾನೇ ನಿಮ್ ಮನ್ಸಿಗೆ ಖುಷಿ ಕೊಡ್ತಿರೋದು. ಕರೆಕ್ಟ್ ಆಗಿ ಹೇಳಿದೆ ಕಣಮ್ಮ. ಜಾತ್ರೆಗೆ ಅಂತ ಈ ಊರಿಗೆ ಬಂದಾಗಿಂದ ನಮ್ಮ ವಂಶಿ ಸ್ವಭಾವದಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ. ನಮ್ಮ ವಂಶಿ ಸ್ವಾತಿ ತುಂಬಾ ಹತ್ರ ಆಗ್ತಾ ಇದಾರೆ. ಅದನ್ನ ನೋಡಿ ನನಗೆ ಹಾಲು ಕುಡಿದು ಸಂತೋಷ ಆಗ್ತಾ ಇದೆ. ಅಪ್ಪ ಏನಪ್ಪ ಹಾಲ್ ಕುಡ್ದಷ್ಟು ಸಂತೋಷ ಆಗ್ತಿದೆ ಅಂತ ಏನೋ ಹೇಳ್ತಿದ್ದೀರಾ? ಈ ಊರಿಗೆ ಬಂದ್ಮೇಲೆ ನಮ್ ವಂಶಿ ಸ್ವಾತಿ ಸಂಬಂಧದಲ್ಲಿ ತುಂಬಾ ಬದಲಾವಣೆ ಕಾಣ್ತಾ ಇದೆ. ನಮ್ ವಂಶಿ ಎಲ್ರ ಜೊತೆ ಸಮಾಧಾನದಿಂದ ಮಾತಾಡಿ ಎಷ್ಟೋ ವರ್ಷಗಳೇ ಆಗೋಯ್ತು. ಕೊನೆಗೂ ಅವ್ನ್ ಬದಲಾಗ್ತಾ ಇದ್ದಾನೆ. ಹೌದಪ್ಪ, ವಂಶಿ ಬಿಹೇವಿಯರು ಇತ್ತೀಚೆಗೆ ತುಂಬಾ ಕಾಮ್ ಆಗಿದೆ. ಸ್ವಾತಿ ಜೊತೆ ಆಗ್ಲಿ ಅವ್ರ ಮನೆಯವ್ರ ಜೊತೆ ಆಗ್ಲಿ ತುಂಬಾ ಚೆನ್ನಾಗ್ ನಡ್ಕೋತಿದ್ದಾನೆ. ಅದನ್ನ ನೋಡಿ ನನ್ಗೂ ತುಂಬಾ ಸಂತೋಷ ಆಯ್ತು. ಅದೇ ಬೆಂಗಳೂರಲ್ಲಿದ್ದಾಗ ಅವ್ರಿಬ್ಬರ್ ಕಿತ್ತಾಟ ನೋಡಿ ನನಗ್ ತುಂಬಾ ಗಾಬರಿ ಆಗ್ತಿತ್ತು. ಹೀಗೆ ಸ್ವಲ್ಪ ಪರವಾಗಿಲ್ಲ. ಇದೇ ಖುಷಿಗೆ ಪಾಯಸ ಕುಡಿಬೇಕು ಅಂತ ನಾನು ಹೇಳಿದ್ದು. ಅಪ್ಪ ಪಾಯಸ ಬೇಡ, ಬೇಕಿದ್ರೆ ಐಸ್ ಕ್ರೀಮ್ ತರಿಸ್ತೀನಿ. ಐಸ್ ಕ್ರೀಮಾ? ಯಾವ ಖುಷಿಗೆ? ಏನಿಲ್ಲ ಕಣೋ, ಸ್ವಾತಿ ಮತ್ತೆ ವಂಶಿ ನಿಧಾನವಾಗಿ ಹತ್ರ ಆಗ್ತಿರೋದನ್ನ ನೋಡಿ ತಾತ ತುಂಬಾ ಸಂತೋಷವಾಗಿದ್ದಾರೆ. ನಿನ್ಗೇನ್ ಅನ್ಸುತ್ತೆ? ಸ್ವಾತಿ ಮತ್ತೆ ವಂಶಿ ಒಳ್ಳೆ ಜೋಡಿ ಆಗ್ತಾರೆ ಅಂತ್ಯಾ? ನಿತಿನ್ ನಿನ್ನೆ ಕೇಳ್ತಿರೋದು. ಯಾಕಾಗಲ್ಲ, ಅವ್ರಿಬ್ರು ತುಂಬಾ ಖುಷಿಯಾಗಿರ್ತಾರೆ. ಅದ್ರಲ್ಲಿ ನನ್ಗೆ ಯಾವ್ದೇ ತರ ಡೌಟ್ ಇಲ್ಲ. ನಿಮಿಷ ನನ್ ಒಂದ್ ಕಾಲ್ ಬರ್ತಾ ಇದೆ, ನೀವ್ ಕಂಟಿನ್ಯೂ ಮಾಡಿ. ನಿನ್ನ ಬಾಯಲ್ಲೇ ಈ ಮಾತ್ ಕೇಳ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೆ ನಿತಿನ್. ಕೊನೆಗೂ ನಾನ್ ಅಂದ್ಕೊಂಡಾಗೆ ಆಯ್ತು. ವಂಶರ ವಂಶರ Excuse me, young lady. Who are you? Where are you? This place looks so beautiful. Are we in heaven? ಇಂಗ್ಲಿಷು ಕುಡ್ದಿರ ಮತ್ತೆ ಇಂಗ್ಲಿಷ್ ಮಾಡ್ತಿದ್ಯಾ? ಹೇಳೋ ಮತ್ ಕೇಳ್ದಿರ ಕಾರಲ್ಲಿ ತಪ್ಪಿಸ್ಕೊಂಡು ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ ತಪ್ಪಿಗೆ ಹಳ್ಳಕ್ ಬೇರೆ ತಳ್ತೀರಾ? ಬುದ್ಧಿ ಇಲ್ವಾ ನಿಮ್ಗೆ? Hey, you're so loud. My earbud is plastic. ಚದ ಚಂಕಸ್ತ ಕೋಪಕ್ಕೆ Okay, idiot you. ಜಾರಿ ಅದು ಬಂಗಾರಿ. Bangari? Who's that Bangari? ಗೊತ್ತು, ನಿಮ್ಗೆ ಗೊತ್ತಿರ್ಬೇಕು. They called you Bangari? ನಾನ್ ಮತ್ತೆ ಹಳ್ಳದಲ್ಲಿ ಬಂಗಾರಿ ಅಂತ ಚಿತ್ರ ಹಿಂಸೆ ಕೊಟ್ರಲ್ಲ. Oh, why are you sad, my dear Bangari? ಬಿಟ್ಟ ಅಂದ್ರೆ ಇನ್ನೊಂದ್ಸಲಿ ಬಂಗಾರಿ ಗಿಂಗಾರಿ ಅನ್ಬೇಕಲ್ಲ. ಅವಳು ಬಂಗಾರಿ ಸಿಕ್ಕಿಲ್ಲ ನನ್ ಕೈಗೆ. Someone is so bad, man. She. ಅಲ್ಲಿ ನೋಡಿ. So much of frog, yeah? Hey, people! ಯಾರ್ ನೀವು? ಈ ಕಾಡಲ್ಲಿ ಏನ್ ಮಾಡ್ತಾ ಇದ್ದೀರಾ? ನಾವಿಬ್ರು ಇಲ್ಲಿ ವನದೇವಿ ದೇವಸ್ಥಾನಕ್ ಬಂದಿದ್ವಿ. ದಾರಿ ತಪ್ಪಿಟ್ಟಿದೀವಿ. ಎಲ್ ಹೋಗ್ಬೇಕು ಅಂತ ಗೊತ್ತಾಗ್ದೆ ಇಲ್ಲಿ ಕೂತಿದ್ವಿ. ಈ ಕಾಡಲ್ಲಿ ತುಂಬಾ ಜನ ಏನೋ ದಾರಿ ತೋಗ್ತಾರೆ. ನಾನೇನೋ ದಾರಿ ತೋರಿಸ್ತೀನಿ, ಆದ್ರೆ ನಿಮ್ಗೆ ಹೋಗೋದಕ್ಕೆ ದಾರಿ ಗೊತ್ತಾಗುತ್ತಾ? ಹಾ ಗೊತ್ತಾಗತ್ತೆ. ಆ ದೇವಸ್ಥಾನದ ಹತ್ರನೇ ಕಾರ್ ನಿಲ್ಸಿರೋದು. ಆ ದೇವಸ್ಥಾನ ಎಲ್ಲಿದೆ ಅಂತ ತೋರ್ಸಿದ್ರೆ ಗೊತ್ತಾಗತ್ತೆ. ಇನ್ ಸ್ವಲ್ಪ ಹೊತ್ತು ಹೋದ್ರೆ ಕತ್ಲಾಗುತ್ತೆ. ಮತ್ತೆ ನೀವೇನಾದ್ರು ದಾರಿ ತಪ್ಪಿ ಈ ಕಾಡಲ್ಲಿ ತಪ್ಪಿಸ್ಕೊಂಡ್ರೆ ಅಪಾಯ ಗ್ಯಾರಂಟಿ. ಇಲ್ಲಿ ಹುಲಿ ಓಡಾಡುತ್ತೆ. ಆ ಹುಲಿಗ್ ನೀವೇನಾದ್ರೂ ಸಿಕ್ಕಿದ್ರೆ ನಿಮ್ಮಿಬ್ರದ್ದು ಒಂದು ಮೂಳೆನೂ ಕೂಡ ಸಿಗಲ್ಲ. ಹಾಗಾದ್ರೆ ಇವಾಗ ಏನ್ ಮಾಡೋದು? ಒಂದ್ ಕೆಲ್ಸ ಮಾಡಿ, ನೀವಿಬ್ರು ನಮ್ ಜೊತೆನೆ ಬನ್ನಿ. ನಮ್ ಜೊತೆನೆ ರಾತ್ರಿ ಕಳೆದು ಬೆಳಗ್ಗೆ ಎದ್ದು ಬೇಗ ಹೊರಟೋಗಿ. ನಂಗೆ ಯಾಕೋ ಇವ್ರ ಜೊತೆ ಹೋಗೋದೇ ವಾಸಿ ಅನ್ಸ್ತದೆ. ಏನಂತೀರಾ? ಹೌದಾ? ಇಲ್ಲಿ ಕಾಡ್ ಪ್ರಾಣಿಗಳು ಬೇರೆ ಜಾಸ್ತಿ ಇದೆ. ನಾವಿಬ್ರಿಗೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಸರಿ, ನಾವ್ ಬರ್ತೀವಿ. ಆದ್ರೆ ಏನು ತೊಂದ್ರೆ ಆಗಲ್ಲ ಅಲ್ಲ? ಖಂಡಿತ ಇಲ್ಲ. ನೀವಿಬ್ರು ನಮ್ಮನ್ನ ನಂಬಿ ಧೈರ್ಯವಾಗಿ ಬರ್ಬೋದು. ಅದು ಸರಿ, ನೀವಿಬ್ರು ಒಬ್ರಿಗೊಬ್ರು ಏನಾಗ್ಬೇಕು? ಇವ್ರು ನನ್ ಯಜಮಾನ್ರು, ನನ್ ಗಂಡ. ಸರಿ ಬನ್ನಿ,
ಹೋಗೋಣ ಬನ್ರಪ್ಪ ಬನ್ನಿ. ಸ್ವಾತಿ ಫೋನ್ ಮಾಡಿದಾಗ ಪೂಜೆ ಎಲ್ಲ ಆಗಿದೆ ಹೊರಟಿದೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆಯಲ್ಲ, ಏನಾಗಿರ್ಬೋದು? ಅಪ್ಪ ಯಾಕಪ್ಪ ಇಷ್ಟ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವ್ರೇನ್ ಚಿಕ್ಕ ಮಕ್ಳಾ? ಬರ್ತಾರ ಬಿಡಿ. ಅವರು ನನಗೆ ಚಿಕ್ಕ ಮಕ್ಕಳೇ ರಾಧಿಕಾ, ಒಳ್ಳೆ ಅವ್ರು ಬರ್ಬೇಕಾಗಿತ್ತು. ದಟ್ಟ ಕಾಡಲ್ಲಿ ದಾರಿ ತಪ್ಪಿಸ್ಕೊಂಡ್ರೆ ಅಂತ ಭಯ ಆಗಲ್ವಾ? ಬಿಡು, ನಿನಗಂತೂ ವಂಶಿ ಸ್ವಾತಿ ಬಗ್ಗೆ ಕೇರೇ ಇಲ್ಲ. ಹೋಗಿ ಹತ್ತದಲ್ಲಿ ಯಾವ್ದು ಹೋಟೆಲ್ ಅಥವಾ ರಿಸಾರ್ಟ್ ಇದೆ ಅಂತ ಫೋನ್ ಮಾಡಿ ವಿಚಾರಿಸು. ಅಪ್ಪ, ಆ ಕಾಡಲ್ಲಿ ಪ್ರಾಣಿಗಳನ್ನ ಬಿಟ್ರೆ ಬೇರಿನ್ನೇನು ಇಲ್ಲ. ಅರ್ಚಕರು ಕೂಡ ಅಷ್ಟೇನೆ. ಊರಿಂದ ದೇವಸ್ಥಾನಕ್ ಹೋಗಿ ಪೂಜೆ ಮುಗಿಸ್ಕೊಂಡ್ ಹೊರಟ್ಬಿಡ್ತಾರಷ್ಟೇ. ಆಮೇಲೆ ಅಲ್ಲಿ ಯಾರು ಸುಳಿಯೋದೇ ಇಲ್ಲ. ಹೌದಾ? ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ಮಾಡೋರು ಯಾರು ಇರಲ್ವಾ? ಅವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಲೇಬಾರ್ದಾಗಿತ್ತು. ತಾತ ವಂಶಿ ಸ್ವಾತಿ ಏನಾದ್ರು ಫೋನ್ ಮಾಡಿದ್ರಾ? ಇಲ್ಲ ಕಣ, ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ. ನೀನೇನ್ ಹೇಳ್ತೀಯೋ? ಏನ ಪೊಲೀಸ್ರಾ? ಅಪ್ಪ, ಈಗ ತಾನೇ ಹೊಸ್ದಾಗ್ ಮದ್ವೆ ಆಗಿರೋ ಜೋಡಿ ಟೈಮ್ ಸ್ಪೆಂಡ್ ಮಾಡ್ತಿದಾರೆ, ಪ್ರೈವೇಟ್ ಆಗೆಲ್ಲ ಸುತ್ತಾಡ್ತಿದಾರೆ, ಬರ್ತಾರ್ ಬಿಡಿ. ಅಮ್ಮ ಪ್ಲೀಸ್, ಏನು ಆಗೇ ಇಲ್ಲ ಅನ್ನೋರ್ ತರ ಆಡ್ಬೇಡ. ಅವ್ರು ಸೇಫ್ ಆಗಿದ್ರೆ ಒಂದ್ ಫೋನ್ ಮಾಡ್ತಿದ್ರು ತಾನೆ. ತಾತ ಈಗ್ಲೇ ಕಂಪ್ಲೇಂಟ್ ಕೊಡೋದ್ ಬೇಡ. ಸ್ವಾತಿ ಅವ್ರ ಮನೆ ಹತ್ರ ಹೋಗಿದಾರೇನೋ ವಿಚಾರಿಸ್ಕೊಂಡು ಆಮೇಲೆ ಯೋಚನೆ ಮಾಡಿ. ಸರಿ, ಯಾರಿಗಾದ್ರೂ ಫೋನ್ ಮಾಡ್ಕೇಳೋ. ಅಲ್ಲಪ್ಪ, ಹೊಸ್ದಾಗ್ ಮದ್ವೆ ಆಗಿದ್ದಾರೆ, ಅವ್ರನ್ನ ಎಲ್ಲಾದ್ರೂ ಜಾಲಿಯಾಗಿ ಸುತ್ತಾಡೋದಕ್ ಹೊರಗಡೆ ಕಳಿಸ್ಬೇಕು ಅಂತ ಅನ್ನೋರು ನೀವೇನೆ. ಈಗ ಮನೆಗ್ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂತಿರೋದು ನೀವೇನೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಪ್ಪ, ಬಂದ್ಬಿಡ್ತಾರೆ. ಅಮ್ಮ, ನಿನ್ಗೆ ಹೆಲ್ಪ್ ಮಾಡ್ಬೇಕು ಅನ್ಸಿದ್ರೆ ಮಾಡು. ಹೆಲ್ಪ್ ಮಾಡೋದಕ್ ಮನ್ಸಿಲ್ಲ ಅಂದ್ರೆ ಬಿಟ್ಬಿಡು. ನಾವೇನಾದ್ರು ಮಾಡ್ಕೋತೀವಿ. ಅದು ಬಿಟ್ಟು ಸುಮ್ನೆ ಇಗ್ನೋರ್ ಮಾಡ್ಬೇಡ. ಸಂಜೆ ಆಗ್ತಾ ಬಂತು, ಇನ್ನೂ ಬರ್ಲಿಲ್ಲ ಇವರು. ಸ್ವಾತಿ ಫೋನ್ ಮಾಡಿದಾಗ ರಿಸೀವ್ ಮಾಡಿ ಪೂಜೆ ಎಲ್ಲ ಮುಗೀತು, ದೇವಸ್ಥಾನದಿಂದ ಬರ್ತಿದೀವಿ ಅಂತ ಹೇಳಿದ್ಲು. ಬರ್ತಾ ಇಲ್ಲ. ಆಗಿರ್ಬೋದು, ಕಾಡಲ್ಲಿ ದಾರಿ ತಪ್ಪಿದ್ರೆ ಹುಡ್ಕೋ ತುಂಬಾ ಕಷ್ಟ ನೋಡೋದು. ಗೀತಾ 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 ಎಲ್ಲೋದ್ನೇಳು? ಫೋನ್ ಮಾಡಿ ವಿಚಾರಿಸ್ತೇನೆ. ಫೋನು ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಎಲ್ಲೋಗಿರ್ಬೋದು? ಎಲ್ಲೋಗಿದ್ದೆ ಗೀತಾ ಇಷ್ಟೊತ್ತು? ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ನಾನು ಎಷ್ಟು ಗಾಬರಿ ಅದೇ ಗೊತ್ತಾ? ಇಷ್ಟ್ ಚಿಕ್ಕ ವಿಷಯಕ್ಕೆ ಯಾಕ್ ನಾವಾಗ ಗಾಬರಿ ಆಗ್ತೀರಾ? ನನ್ಗೂ ಕೂತು ಕೂತು ಬೋರ್ ಆಗ್ತಿತ್ತು. ಅದಕ್ಕೆ ನಮ್ಮಿಬ್ರಿಗೂ ಬಿಸಿ ಬಿಸಿ ಟೀ ತಗೊಂಬರಕ್ ಹೋಗಿದ್ದೆ. ಕುಡೀರಿ. ಅಲ್ಲ ಗೀತಾ, ನಾವಿರೋದಿಬ್ರು, ನಮ್ಗೆ ಯಾಕೆ 3 ಲೋಟ ಟೀ ತಂದಿದ್ಯಾ? ನಾವಿಬ್ರು ಅವಾಗ್ಲಿಂದ ಏನೂ ತಿಂದಿಲ್ಲ, ಕುಡ್ದಿಲ್ಲ. 2 ಕಪ್ ನಮ್ಮಿಬ್ರಿಗೂ ಎಲ್ ಸಾಕಾಗುತ್ತೆ ಅಂತ 3 ಕಪ್ ತಂದಿದೀನಿ. 3/2 ಮಾಡ್ಕೊಳ್ಳೋಣ ಅಂತ. ಗೀತಾ, ನಿಂಗೊಂದ್ ಸರ್ಪ್ರೈಸ್ ಇದೆ, ತಗೋ. ಹೇಗಿದೆ? ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ ಮಾವ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಮನೆಗ್ ಹೋದ್ಮೇಲೆ ನಿಮಗ್ ಖಂಡಿತ ಹಾಕೊಂಡ್ ತೋರಿಸ್ತೀನಿ. ಗೀತಾ, ನಿನ್ ಗಂಡಂಗೆ ಹೊಸಾದೇನೋ ತಕ್ಕೊಡಕ್ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಬೇಡ. ಇನ್ನೊಂದ್ ಸ್ವಲ್ಪ ದಿನ ನಾನ್ ಚೆನ್ನಾಗ್ ದುಡ್ದು ನಿಮ್ಗೇನಾದ್ರೂ ಸ್ಪೆಷಲ್ ಗಿಫ್ಟ್ ಅನ್ಕೊಡ್ತೀನಿ. ಮದ್ವೆ ಆದಾಗಿಂದ ಬರೀ ಕಷ್ಟನೇ ನೋಡಿದಾಗೋಯ್ತು. ಪರವಾಗಿಲ್ಲ ಮಾವ, ನನಗೂ ಏನೇನೋ ಆಸೆಗಳಿವೆ. ಆದ್ರೆ ಯಾವ್ದ್ ಈಡೇರುತ್ತೋ ಯಾವ್ದ್ ಈಡೇರಲ್ವೋ ಆ ದೇವ್ರಿಗೆ ಗೊತ್ತು. ಆದ್ರೆ ನಾವಿಬ್ರು ಕೈ ತುಂಬಾ ಸಂಪಾದನೆ ಮಾಡಿದ್ರೆ ನಮಗಿಷ್ಟ ಬಂದಿದ್ನೆಲ್ಲ ಪಡ್ಕೋಬಹುದು ಅನ್ಸುತ್ತೆ, ಅಲ್ವಾ ಮಾವ? ಹ್ಞೂ ಗೀತಾ, ನನ್ ಕೈಲಾದಷ್ಟು ನಾನ್ ಮಾಡೇ ಮಾಡ್ತೀನಿ. ಬರೀ ಕನ್ಸ್ಕಂಡ್ರೆ ಏನ್ ಬಂತು ಮಾವ? ಅದಕ್ಕೂ ಕಾಸ್ ಬೇಕಲ್ವಾ? ನಾನು ಸ್ವಾತಿ ತರ ಏನಾದ್ರೂ ಸ್ವಾರ್ಥಿ ಆಗಿದ್ದಿದ್ರೆ. ನನಗ್ ಗೊತ್ತು ಗೀತಾ, ಸ್ವಾತಿ ತರ ನಿನ್ ಲೈಫ್ ಇಲ್ಲ ಅಂತ ನಿನಗ್ ಬೇಜಾರಿದೆ ಅಲ್ವಾ? ನಮ್ ಜೀವನದ ತರ ಅವಳ ಜೀವನ ಆಗ್ಬಾರ್ದು ಅಂತ ತಾನೆ ಅವಳು ಶ್ರೀಮಂತ ಹುಡ್ಗನ ಮದ್ವೆಗ್ ಹೋಗಿದ್. ನಾನು ಅವಳ ತರ ಯೋಚನೆ ಮಾಡೋ ಹಾಗಿಲ್ವಲ್ಲ. ನಾನು ನನ್ ಜೀವನ ಅಂತ ಅಷ್ಟೇ ಯೋಚನೆ ಮಾಡಕ್ ರೆಡಿ ಇಲ್ಲ. ನಾವು ಚೆನ್ನಾಗ್ ದುಡ್ದು ನಮ್ಮೂರ್ನ ಚೆನ್ನಾಗ್ ನೋಡ್ಕೋಬೇಕಲ್ವಾ? ನಮ್ ಇಷ್ಟ ಕಷ್ಟನೆಲ್ಲ ಪಕ್ಕಕ್ಕಿಡ್ಬೇಕಾಗತ್ತೆ. ಪರವಾಗಿಲ್ಲ ಬಿಡಿ, ಲೈಫ್ ಇಷ್ಟೇ ಅಂತ ಗೊತ್ತಾದ್ಮೇಲೆ ನಾವ್ ಎಲ್ಲದಕ್ಕೂ ಹೊಂದ್ಕೊಂಡ್ ಹೋಗ್ಬೇಕಾಗತ್ತೆ. ಭವಾನಿ, ಕಾಲ್ ಕನೆಕ್ಟ್ ಆಯ್ತಾ? ಇಲ್ಲ ರೀ, ವಂಶಿ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ನೋಡಿ, ನೀವು ಮಾತ್ರೆ ತಗೋಬೇಕು, ಊಟ ಮಾಡಿ. ಬೇಡ ಭವಾನಿ, ಮಕ್ಳಿನ್ನೂ ಮನೆಗ್ ಬಂದಿಲ್ಲ, ಎಲ್ಲಿ ಹೋಗಿದಾರೆ ಗೊತ್ತಿಲ್ಲ. ಇಂಥ ಹೊತ್ತಿನಲ್ಲಿ ಗಂಟ್ಲಲ್ಲಿ ಅನ್ನ ಹಿಡಿಯುತ್ತಾ? ಈ ಜೀವನದ್ರೆ ಹೇಗೆ ರೀ? ನೀವು ಊಟ ಮಾಡ್ಲಿಲ್ಲ, ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ವಂಶಿ ಬೈತಾನೆ. ಚಿಕ್ಕ ಮಕ್ಳಿಗೆ ಸಮಾಧಾನ ಮಾಡೋ ತರ ಮಾಡ್ತೀಯಲ್ಲ ಭವಾನಿ. ಮೊದ್ಲು ವಂಶಿ ಮನೆಗ್ ಬರ್ಲಿ. ಸ್ವಾತಿ ನಂಬರ್ ಟ್ರೈ ಮಾಡಿದ್ಯಾ? ಮಾಡಿದ್ದೆ ರೀ, ಸಿಕ್ಕಿತ್ತು. ದರ್ಶನ ಚೆನ್ನಾಗಾಯ್ತು, ಬರ್ತಾ ಇದೀವಿ ಅಂತ ಹೇಳಿದ್ಲು. ಈಗ ನೋಡಿದ್ರೆ ಅವಳ ಫೋನು ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಅಲ್ಲಿ ಮೊದ್ಲೇ ಕಾಡು, ಕತ್ಲು ಬೇರೆ ಆಗ್ತಾ ಇದೆ. ಕತ್ಲಾದ್ಮೇಲೆ ಕಾಡು ಪ್ರಾಣಿಗಳು ಓಡಾಡ್ತಾ ಇರ್ತವೆ. ಇವ್ರೇನಾದ್ರೂ ದಾರಿ ತಪ್ಪಿ ಕಾಡ್ನಲ್ಲಿ ಸಿಕ್ಕಾಕೊಂಡ್ರ ಅಂತ ಭಯ ಆಗ್ತಾ ಇದೆ ಭವಾನಿ. ನನ್ಗೂ ಅದೇ ಭಯ ಆಗ್ತಿದೆ ರೀ. ಏನ್ ಮಾಡೋದು? ಕಾಯ್ತಾ ಕೂರೋದು ಸರಿಯಲ್ಲ. ನಿಜ, ಸ್ವಲ್ಪ ಇರು, ನಾನೇ ಹೋಗಿ ಸ್ವಾತಿ ಮನೆಯನ್ನು ವಿಚಾರಿಸ್ತೇನೆ. ಮಾವ, ನಾನ್ ನಿಮ್ಗೊಂದ್ ವಿಷಯ ಕೇಳ. ನಿಜ ಹೇಳ್, ನಾನ್ ಯಾವತ್ ಸ್ವಾತಿ ಬಗ್ಗೆ ಮಾತಾಡಿದ್ರುನು ನೀವ್ ತುಂಬಾ ಬೇಜಾರ್ ಮಾಡ್ಕೊಂತೀರಲ್ಲ. ನಿಮಗವಳು ತಪ್ಪು ಮಾಡಿದಾಳೆ ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ವಾ? ಅದ್ ಹಾಗಲ್ಲ ಗೀತಾ, ಅವಳು ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಎಷ್ಟೇ ಆದ್ರೂ ಸ್ವಾತಿ ನಿನ್ ತಂಗಿ ಅಲ್ವಾ, ಅವಳನ್ನ ಕ್ಷಮಿಸ್ಬೋದಲ್ವಾ ಗೀತಾ? ಶಂಸದ ಖಂಡಿತ ಇಲ್ಲ. ಅದ್ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಮಾವ. ಆಗಷ್ಟೇ ಪ್ರೀತಿ ಆಪರೇಷನ್ ಆಗಿದೆ. ನಮ್ ಮನೆಯವ್ರ ಹತ್ರ ₹1 ದುಡ್ಡಿಲ್ಲ, ಉಳ್ಕೊಳಕ್ ಮನೆ ಇಲ್ಲ, ನಾವ್ ವಾಪಸ್ ಊರಿಗೂ ಹೋಗಕ್ಕಾಗಲ್ಲ. ಇಂಥ ಪರಿಸ್ಥಿತಿಲಿ ಆ ವಂಶಿ ಸಿಕ್ದ ಅಂತ ಗಡಿಬಿಡಿಲಿ ಮದ್ವೆ ಆಗೋಂಥದ್ ಏನಿತ್ತು ಇವಳಿಗೆ? ಅಲ್ಲ ಗೀತಾ, ಅದಕ್ ಬೇರೆ ಏನಾದ್ರೂ ಕಾರಣ ಇರ್ಬೋದಲ್ವಾ? ಅವ್ರು ನಮ್ಮ ಹತ್ರ ಅದನ್ನ ಹೇಳ್ಕೊಂಡಿರಲ್ಲ. ಬೇರೆ ಇನ್ನೇನ್ ಕಾರಣ ಇರುತ್ತೆ ಮಾವ? ಮನೆಯವ್ರ ಹತ್ರನೂ ಹೇಳ್ಕೊಳ್ದಲ್ಲೇ ಇರೋಷ್ಟು ಇದೆಲ್ಲ ಬರೀ ನೆಪ ಅಷ್ಟೆ. ಅವಳಿಗೆ ಬಡತನ ಗೋಳಾಟ ಎಲ್ಲ ಸಾಕಾಗಿತ್ತು. ಅದೇ ಟೈಮ್ಗೆ ವಂಶಿ ಅವ್ರು ಸಿಕ್ಕಿದ್ರು. ಸಿಕ್ಕಿದ್ದ ಚಾನ್ಸ್ ಅಂತ ಮದ್ವೆ ಆಗ್ ಹೋದ್ಲು. ಏನೋ ಗೀತಾ, ನನ್ಗೇನು ಅರ್ಥ ಆಗ್ತಿಲ್ಲ. ಇದ್ರಲ್ಲಿ ಅರ್ಥ ಆಗ್ದಲೇ ಇರೋದ್ ಏನಿದೆ ಮಾವ? ದಿನ ಸಾಯೋರ್ಗೆ ಅಳೋರ್ ಯಾರು ಅಂತಾರಲ್ಲ, ಹಾಗೆ ನಮ್ ಕಷ್ಟಗಳೆಲ್ಲ ಇಷ್ಟ್ ಬೇಗ ಮುಗಿಯಲ್ಲ ಅಂತ ಅವಳಿಗೆ ಗೊತ್ತಾಗಿತ್ತೇನೋ.
ಅದಕ್ಕೆ ವಂಶಿಯವ್ರು ಸಿಕ್ಕಿದ್ದು ಒಳ್ಳೇದಾಯ್ತು ಅಂತ ಬೇಗ ಹೋಗಿ ಸೆಟ್ಲ್ ಆದ್ಲು ಅಷ್ಟೆ. ಕಾಡ್ ದೇವತೆ ಈ ನವ ದಂಪತಿಗೆ ಆಶೀರ್ವಾದ ಮಾಡು ತಾಯಿ. ತಗೊಳ್ಳಿ ದೇವತೆಗ ಪೂಜೆ ಮಾಡಿ. ಸ್ವಾತಿ ಎಲ್ಲಮ್ಮ ಇದ್ದೀರಾ? ಇನ್ನು ಯಾಕೆ ಮನೆಗೆ ಬಂದಿಲ್ಲ? ನಾವು ಕಾಡಲ್ಲೇ ಇದೀವಿ ತಾತ. ಇದೊಂದ್ ದೊಡ್ಡ ಕಥೆನೆ ಆಯ್ತು. ಏನೇನೋ ಮಾತಾಡಿ ಅವ್ರ ಟೆನ್ಷನ್ ಕೊಡ್ಬೇಡ, ಪಾಯಿಂಟಿಗೆ. ಈ ವಂಶಿಯವರು ದೇವಸ್ಥಾನದಿಂದ ಬರುವಾಗ ದಾರಿ ತಪ್ಪಿಟ್ಟಿದ್ರು. ಅವ್ರನ್ನ ಹುಡುಕ್ತಾ ರಾತ್ರಿನೇ ಆಗೋಯ್ತು. ಇಲ್ಲಿ ಕಾಡಿನ ಜನರು ಸಿಕ್ಕಿದ್ರು, ಅವ್ರ ಜೊತೆ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ರಾತ್ರಿ ಕಳೆದು ನಾವು ಬೆಳಗ್ಗೆ ಬರ್ತೀವಿ, ನೀವ್ ಟೆನ್ಷನ್ ಮಾಡ್ಕೊಂಬಿಡಿ, ನಾವ್ ಸೇಫ್ ಆಗಿದ್ದೀವಿ. ಜ್ಯೋತಿಯವ್ರೆ ಎಲ್ಲ ಆಗೋಯ್ತಾ? ಯಂಗ್ ಮ್ಯಾನ್, ನನ್ನ ಅಜ್ಜಿಗೆ ಹೇಳ್ದೆ ನಾನು ಇವ್ರ ಜೊತೆ ದೇವಸ್ಥಾನಕ್ಕೆ ಹೋಗಲ್ಲ ಅಂತ. ಅದು ಬ್ಲಾಕ್ ಮೇಲ್ ಮಾಡಿ ಕಳ್ಸ್ಕೊಟ್ಟು ಇವಾಗ ನೋಡು ಈ ತರ ಸಿಕ್ಕಾಕೊಂಡಿದೀನಿ. ಇವಾಗ ನಿಮ್ಗೆಲ್ಲ ಖುಷಿನಾ? ನೋಡು, ಸ್ವಾತಿ ಹೇಳ್ದಂಗೆ ಕೇಳು. ಸ್ವಾತಿ ಹೇಳ್ದಂಗೆ ಕೇಳ್ಬೇಕು ಅಂತ ನಾನು ಮೊದ್ಲೇ ಹೇಳಿದೆ ತಾನೆ. ನೀನೇನೋ ಎಡವಟ್ ಮಾಡಿರ್ತೀಯಾ, ಅದಕ್ಕೆ ಹೀಗಾಗಿರುತ್ತೆ. ಹೋಗ್ಲಿ ಬಿಡು. ಬೆಳಿಗ್ಗೆ ಬೇಗ ಎದ್ದು ಹೊರಟು ಬಂದು. ಏನ್ ಹಾಗೆ ಹೇಳ್ತಿದ್ಯಾ? ಏನ್ ಭಯ ಆಗ್ತಿಲ್ವಾ ನನಗೇನಾದ್ರು ಆದ್ರೆ? ನನ್ ಮೇಲೆ ಸ್ವಲ್ಪ ಫೀಲಿಂಗ್ ಇಲ್ವಾ ನಿನ್ಗೆ? ಏನ್ ಈ ತರ ಎಲ್ಲ ಮಾತಾಡ್ತಿದ್ಯಾ? ನನ್ಗೆ ಯಾಕೋ ಭಯ. ಸ್ವಾತಿ ನೀನ್ ಜೊತೆಲಿದ್ರೆ ನೀನ್ ಸೇಫ್ ಆಗಿರ್ತೀಯ ಅಂತ ನನಗೂ ಗೊತ್ತು. ನೀನ್ ಅವ್ಳು ಹೇಳ್ದಂಗೆ ಕೇಳು, ನಿನ್ನ ಮನೆಯವರೆಗೂ ಸೇಫ್ ಆಗಿ ಕರ್ಕೊಂಡ್ ಬರ್ತಾರೆ, ಆಯ್ತಾ? ಏನೇನೇನು ಒಂದ್ ದೊಡ್ಡ ಹೀರೋಯಿನ್ ತರ ಬಿಲ್ಡಪ್ ಕೊಡ್ತಾ ಇದೀಯಾ? ಇದೇ ತರ ಅವ್ರನ್ನ ಮೇಲೆ ಏರಿಸ್ತಾನೆ ಇರು. ಮೇಲಕ್ಕೆ ಹೋಗಿ ನಿಮ್ ಮೇಲೆ ಕೆರೆ ದಬಾಕ್ ಬಿಡ್ತಾಳೆ, ಆಮೇಲೆ ಗೊತ್ತಾಗುತ್ತೆ ಅವ್ಳು ನಿಮಗೆ ನಾನೇ ಬೇಕಾಗಿರೋದು. ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಈಗ ರೆಸ್ಟ್ ಮಾಡಿ. ವಂಶಿ, ಇಂಥ ಟೈಮು ಲೈಫಲ್ಲಿ ಮತ್ತೆ ಸಿಗಲ್ಲ. ಎಂಜಾಯ್ ಮಾಡಿ. ಎಷ್ಟ್ ಹೇಳಿದ್ರು ನೀನ್ ಅವಳ ಸಪೋರ್ಟೆ. ನಿನ್ ಫೋನ್ ಇಡು, ಮಾತಾಡೋದೇ. ಬನ್ನಿ, ನೀವು ಹೊಸ್ದಾಗೆ ಮದುವೆ ಆಗಿದೆ ಅನ್ಸುತ್ತೆ. ಬನ್ನಿ, ನೀವು ತಾಯಿ ಆಶೀರ್ವಾದ ತಗೊಳ್ಳಿ. ಇನ್ನು ಯಜಮಾನನ್ ಕರ್ಕೊಂಬಮ್ಮ. ನಮ್ ದೇವತೆ ಆಶೀರ್ವಾದ ನಿಮ್ಗೆ ಸಿಕ್ಬಿಡ್ತು. ನಿಮ್ಮನ್ನ ಯಾರಿಂದನೂ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.